ನೀವು ಕೇಳೋದಕ್ಕಿಂತಲೂ ಬೇಡೋದಕ್ಕಿಂತಲೂ ದೇವರು ಅತ್ಯಧಿಕವಾಗಿ ಮಾಡಕ್ಕೆ ಆತನ ಶಕ್ತನಾಗಿದ್ದಾನೆ. Hallelujah. He is able to do exceedingly abundantly above all that you ask and think. ಸೊ ಒಳಪಡಿಕೆ ಒಳಗೆ ಬರಲಿ ಅಂದ್ರೆ ಹೆಂಗೆ ಅರ್ಥ? ಈ ಬಿಲ್ಡಿಂಗ್ ಒಳಗೆ ಇಡೀ ಗ್ರೌಂಡ್ ಅಲ್ಲಿ ಫುಲ್ ಮಳೆ ಬರ್ತಾ ಇದೆ, ಮಳೆಲೇ ನಾವು ನೆನಿತಾ ಇದ್ದೀವಿ. ಆಗ ಮಳೆ ನೆನಿಬಾರ್ದು ಅಂದ್ರೆ ಇಲ್ಲೊಂದು ಶೆಲ್ಟರ್ ಇಟ್ಟಿದ್ದಾರೆ, ಈ ಒಂದು ಗೂಡಾರ ಇಟ್ಟಿದ್ದಾರೆ. ಈ ಗೂಡಾರ ಒಳಗೆ ಬಂದ್ಬಿಟ್ರೆ ನಮ್ಗೆ ಮಳೆ ತಲೆ ಮೇಲೆ ಸುರಿಯಲ್ಲ, ಮಳೆ ಬರೋದಿಲ್ಲ. ಮಳೆ ಬರ್ತಾ ಇದೆ ಹೊರಗಡೆ, ಆದರೆ ನಮ್ಮ ಮನೆ ಮೇಲೆ ಮಳೆಯೆಲ್ಲ ಮೇಲೆ ಸುರಿಯುತ್ತೆ, ನಮ್ಗೇನು ಒಂದು ತಟ್ಟು ಅನ್ನೋಕ್ಕಲ್ಲ. ಆಗ ದರಿದ್ರ ಹೊರಗಡೆ ಇದೆ, ಒಳಗಡೆ ಸಿರಿವಂತಿಕೆ ಇದೆ. ಯಾವಾಗ ಒಳಗಡೆ ಬಂದ್ಬಿಡ್ತೀರಾ, ದರಿದ್ರ ಬಿಟ್ಟು ಒಳಗಡೆ ಬಂದ ತಕ್ಷಣ ಏನು ಸಿಗುತ್ತೆ ನಿಮಗೆ? ಆಟೋಮೆಟಿಕ್ ಆಗಿ ಐಶ್ವರ್ಯ ಸಿಕ್ಬಿಡತ್ತೆ. ಅದಕ್ಕೆ ಅಬ್ರಾಹ್ಮಿಗೆ ದೇವರು ಹೇಳ್ತಾರೆ, ನಿನ್ನ ಒಬ್ಬನೇ ಕುಮಾರನಾದ ಈಸಾಕನನ್ನ ಮರಿಯಾ ಬೆಟ್ಟದ ಮೇಲೆ ದಹನ ಬಲಿಯಾಗಿ ಕೊಡು. ಗೋ ಟು ದ ಮೌಂಟ್ ಆಫ್ ಮರಾಯ and sacrifice your only begotten son whom you love so much, whom you love so much. 100 ವರ್ಷಗಳ ಆದ್ಮೇಲೆ ಒಂದು ಮಗು ಹುಟ್ಟಿದೆ. ಈಗ 13 ವರ್ಷದ ಹುಡುಗ, ಅವನು 13 ವರ್ಷದ ಹುಡುಗನ ಬಲಿಯ ಕೊಡೋ ತಕ್ಷಣ ತನ್ನ ಹೃದಯದಲ್ಲಿ ಅವನ್ನ ಹೆಚ್ಚಾಗಿ ಅವನು ಪ್ರೀತಿ ಮಾಡಲಿಲ್ಲ. ಪ್ರಿಯ ಮಕ್ಕಳೇ, ಆ ಮಗುಗಿಂತ ಏಸಪ್ಪ ಮೇಲೆ ಅವನ ಪ್ರೀತಿ ಇಟ್ಬಿಟ್ಟ. ನಿಮ್ಮ ಹೃದಯದಲ್ಲಿ ದೇವರ ಆಶೀರ್ವಾದ ಬರಬೇಕಾ? ಅಪ್ಪ ಹೇಳ್ತಾರೆ, ನನ್ನ ವಾಕ್ಯನ ಮನನ ಮಾಡಿ, ವಾಕ್ಯನ ಕೇಳಿ ನೀನು ಕೈಗೊಂಡು ನಡೆಯೋದಕ್ಕೆ ಆರಂಭ ಮಾಡು. ಗಾಡ್ಸ್ ಓನ್ ಇಟ್ ಅಂಡ್ ಗಾಡ್ ಲೋನ್ಸ್ ಇಟ್. ನಾವು ಯಾವಾಗ ದೇವ್ರ ರಾಜ್ಯಕ್ಕೆ ನಾವು ಒಪ್ಪಿಸ್ಕೊಟ್ಬಿಟ್ಟು ಬಂದ್ಬಿಡ್ತೀವಿ, ನಮ್ಮ ಮನೆಯೊಳಗೆ ಆರೋಗ್ಯ ಫ್ರೀ, ಸಮಾಧಾನ ಫ್ರೀ, ಧೈರ್ಯ ಫ್ರೀ, ಸಕ್ಸಸ್ ಫ್ರೀ, ಎಲ್ಲ ಫ್ರೀ ಆಗಿ ಬರುತ್ತೆ. ನೀವು ಬೇಡೋದಕ್ಕಿಂತಲೂ ಕೇಳೋದಕ್ಕಿಂತಲೂ ದೇವರು ಅತ್ಯಧಿಕವಾಗಿ ಮಾಡಕ್ಕೆ ಅವರು ಶಕ್ತರಾಗಿದ್ದಾರೆ. God can change the situation. He can change the protocol of the country, people of God. If you believe and trust only in His power. ಅವನ ಶಕ್ತಿನ ನಂಬಿಟ್ಟು ಅವ್ರ ಪಾದನ್ನು ಕೇಳ್ಬಿಟ್ರೆ ದೇವರು ನಿಮಗಿರುವಂಥ ಎಲ್ಲ ಪರಿಸ್ಥಿತಿಗಳನ್ನ ಅವರು ಬದಲಾಯಿಸ್ತೀನಿ ಅಂತಾರೆ.